ಹೆಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಸೊ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ತುಂಬ ಬಟ್ಟೆಗಳು ಪೈಲಪ್ ಆಗಿತ್ತು. ಯಾಕಂದರೆ ಶಿಫ್ಟಿಂಗ್ ಆದಮೇಲೆ ವಾಷಿಂಗ್ ಮಷಿನ್ ಕನೆಕ್ಷನ್ ಕೊಡಿಸಿರಲಿಲ್ಲ. ಸೊ ವಾಷಿಂಗ್ ಮಷಿನಲ್ಲಿ ಕನೆಕ್ಷನ್ ಎಲ್ಲ ಕೊಡಿಸ್ಬಿಟ್ಟು ಆಲ್ಮೋಸ್ಟ್ ಒಂದು 4 to 5 ಲೋಡಷ್ಟು ಬಟ್ಟೆನ ಹಾಕಿ ಅದು ಪೈಲಪ್ ಆಗಿತ್ತು, ವಾಶ್ ಆಗಿರೋದು. ಸೊ ಅದನ್ನು ಮಡಚಿಟ್ಬಿಡೋಣ ಅಂಥೇಳಿ ಅದನ್ನೇ ಮಡಚಿಡ್ತಾ ಇದ್ದೀನಿ. ಸೊ ಹಾಗೆ ಮಡಚಿಡುವಾಗ ಯೋಚನೆ ಬಂದಿದ್ದು, ಏನು ಮಾಡೋದು ತಿಂಡಿ ಏನು ಮಾಡೋದು, ಲಂಚಿಗೆ ಏನು ಮಾಡೋದು ಅನ್ನೋದು ಎಲ್ರಿಗೂ ಬರೋವಂಥ ಕಾಮನ್ ಕ್ವೆಶನ್. ಮೋಸ್ಟ್ ಆಫ್ ದಿ ವುಮೆನ್ಸಿಗೆ ಬರುವಂಥ ಕಾಮನ್ ಕ್ವೆಶನ್. ಸೊ ಹಾಗಾಗಿ ಯೋಚನೆ ಮಾಡ್ತಿರುವಾಗ ನೆನಪಾಗಿದ್ದು ಚುರುಮುರಿ ಮನೇಲಿತ್ತು. ಸೊ ಹಾಗಾಗಿ ಸೂಸ್ಲಾ ಅಥವಾ ಒಗ್ಗರಣೆ ಚುರುಮುರಿ, ಬೇರೆ ಇನ್ನೇನು ಹೇಳ್ತಾರೋ ನಂಗೆ ಗೊತ್ತಿಲ್ಲ, ನಾವು ಸೂಸ್ಲಾ ಅಂತ ಹೇಳ್ತೀವಿ. ಸೊ ಅದನ್ನು ಇವತ್ತು ಮಾಡೋಣ, ತುಂಬ ದಿನವೂ ಆಗಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಜೋಳದ ಹಿಟ್ಟಿನ ತಾಲಿಪಿಟ್ಟು ಟೊಮೆಟೊ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಹಿಟ್ಟನ್ನು ಕಲಸಿಟ್ಬಿಡೋಣ, ಯಾಕಂದರೆ ನೆನಿಬೇಕಲ್ವಾ ಅಂಥೇಳಿ. ಎಲ್ಲನೂ ಆ್ಯಸ್ ಯೂಶ್ವಲ್ ರೊಟ್ಟಿಗೆ ಏನೆಲ್ಲ ಹಾಕ್ತೀವೋ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ, ಕ್ಯಾರೆಟು ಎಲ್ಲ ಹಾಕಿಬಿಟ್ಟು ಇವಾಗ ಜೋಳದ ಹಿಟ್ಟು 2 ಕಪ್ ಜೋಳದ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಇಬ್ಬರಿಗೆ ಒಂದು 5ರಿಂದ 6 ಸಣ್ಣ ಸಣ್ಣ ರೊಟ್ಟಿಗಳಾಗುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಇವತ್ತು ಟ್ರೈ ಮಾಡೋಣ ಅಂಥೇಳಿ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕಿದೆ, ಒಂದು ಅರ್ಧ ಸ್ಪೂನಷ್ಟು. ಹೆಂಗಾಗುತ್ತೆ ನೋಡೋಣ ಅಂತ. ಸೊ ಅದನ್ನೆಲ್ಲ ನೀಟಾಗಿ ಫಸ್ಟಿಗೆ ಡ್ರೈ ಎಲ್ಲ ಕಲಿಸ್ಕೊಂಡು ಆಮೇಲೆ ನೀರು ಹಾಕಿ ನೀಟಾಗಿ ಕಲಸಿಟ್ಟೆ. ಯಾಕಂದರೆ ಅದು ನೆನೆದ್ರೆ ಸ್ವಲ್ಪ ಮೆತ್ತಗಾಗಬಹುದೇನೋ ಅನ್ನೋ ಇದರಲ್ಲಿ. ಯಾಕಂದರೆ ಜೋಳದ ಹಿಟ್ಟಿನ ತಾಲಿಪಿಟ್ಟು ಯೂಶ್ವಲಿ ಮೆತ್ತಗಾಗಲ್ಲ. ಸೊ ಅದು ಸ್ವಲ್ಪ ಗಟ್ಟಿನೇ ಇರುತ್ತೆ. ಬಟ್ ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಕಲಸಿಟ್ಟಿದ್ದೀನಿ. ಸೊ ಅದು ನೆನೆಯೋವರೆಗೂ ಸೂಸ್ಲಾ ಮಾಡಿಬಿಡೋಣ ಅಂಥೇಳಿ ಫಸ್ಟಿಗೆ ನಾನು ಚುರುಮುರಿನ ನೀರಲ್ಲಿ ನೆನೆಸಿಡಕ್ಕಿಟ್ಬಿಟ್ಟೆ. ಸೊ ತರಕಾರಿ ಎಲ್ಲ ನೀವು ನೋಡೋ ಹಾಗೇ ಅವಲಕ್ಕಿಗೆ ಏನು ಹಾಕ್ತೀವೋ ತರಕಾರಿ ಅದನ್ನೇ ಸೂಸ್ಲಾಗೂ ಹಾಕ್ಕೊಳ್ಳೋದು. ನನಗೆ ಸ್ವಲ್ಪ ಪೊಟ್ಯಾಟೊ ಪ್ರಿಯೆ ನಾನು. ಸೊ ಹಾಗಾಗಿ ಸೂಸ್ಲಾಗೂ ಇವತ್ತು ಪೊಟ್ಯಾಟೋನ ಸ್ಲೈಸ್ ಮಾಡಿಟ್ಟಿದ್ದೀನಿ. ಸೊ ಬಾಣಲೆಗೆ ಎಣ್ಣೆ ಹಾಕಿದೆ, ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಅದು ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋ ಅಂಥದ್ದು. ಸೊ ಸೂಸ್ಲಾಗೆ ಒಂದು ಎಕ್ಸ್ಟ್ರಾ ಎಡಿಷನ್ ಅಂತ ಅಂದರೆ ನಾನು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಇನ್ಸ್ಟೆಡ್ ಆಫ್ ಲೆಮನ್ ಜ್ಯೂಸು. ಟೊಮೆಟೊ ಒಳ್ಳೆ ಟೊಮೆಟೊ ಸಿಕ್ಕಿತ್ತು ನಿನ್ನೆ ತರಕಾರಿ ಅಂಗಡಿಯಲ್ಲಿ. ಸೊ ಹಾಗಾಗಿ ಟೊಮೆಟೊನ ಹಾಕೋಣ ಅಂಥೇಳಿ ಟೊಮೆಟೊ ಹಾಕ್ತಾಯಿದ್ದೀನಿ. ಸೊ ಇವಾಗ ನಂದು ಈರುಳ್ಳಿ ಎಲ್ಲ ಬೆಂದಾಗಿದೆ. ಸೊ ಇವಾಗ ನಾನು ಟೊಮೆಟೊ ಮತ್ತು ಸ್ಲೈಸಸಲ್ಲಿ ಕಟ್ ಮಾಡಿರೋಂಥ ಪೊಟ್ಯಾಟೊನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಬೇಯ್ಕೊಳ್ಳೋಕೆ ಬಿಡ್ತೀನಿ. ಯಾಕಂದರೆ ಪೊಟ್ಯಾಟೊಗೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಬೇಯೋಕ್ಕೆ. ಸೊ ಅದು ಬೇಯ್ಕೊಳ್ಳೋವರೆಗೂ ಚುರುಮುರಿನ ನೆನೆಸಿಟ್ಟಿದ್ದೆ ಅಲ್ಲ, ಅದನ್ನೆಲ್ಲ ಹಿಂಡಿ ನೀಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಟಿದ್ದೀನಿ. ಸೊ ಸೂಸ್ಲಾಗೆ ಒಂದು ಎಡಿಷನ್ನು ಅಂದರೆ ಪುಟಾಣಿ ಅಂತ ಹೇಳ್ತೀವಿ, ಅಥವಾ ಕಡಲೆ ಪಪ್ಪು ಅಂತ ಹೇಳ್ತಾರೆ. ಸೊ ಅದನ್ನು ಪೌಡ್ರ್ ಮಾಡಿ ಹಾಕೋ ಅಂಥದ್ದು. ಯಾಕಂದರೆ ಅದು ಸ್ಟಿಕ್ಕಿ ಆಗಲ್ಲ ಈ ಥರ ಪುಟಾಣಿ ಪೌಡ್ರ್ ಹಾಕೋದ್ರಿಂದ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನನ್ನ ಪೊಟ್ಯಾಟೊ ಎಲ್ಲ ಬೆಂದಿದೆ. ಸೊ ಅದಕ್ಕೆ ನಾನು ನೆನೆಸಿಟ್ಟಿರೋ ಚುರುಮುರಿನ ಹಾಕಿದೆ. ಆಮೇಲೆ ಆ್ಯಸ್ ಯೂಶ್ವಲ್ ಕೊತ್ತಂಬರಿನ ಹಾಕಿದೆ. ಇವಾಗ ನಾನು ಆ್ಯಡ್ ಮಾಡ್ತಾ ಇರೋದು ಇದು ಪುಟಾಣಿ ಪೌಡ್ರನ್ನ. ಸೊ ಪುಟಾಣಿ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಡ್ರೈ ಇರುತ್ತೆ. ಯಾಕಂದರೆ ಚುರುಮುರಿಯಲ್ಲಿ ಕೆಲವೊಂದು ಸತಿ ನೀರಿನಂಶ ಜಾಸ್ತಿ ಇರುವಾಗ ಅದು ಫುಲ್ಲು ಒಂಥರ ಪೇಸ್ಟಿ ಆಗೋ ಚಾನ್ಸಸ್ ಇರುತ್ತೆ. ಈ ಪುಟಾಣಿ ಪೌಡ್ರ್ ಹಾಕೋದ್ರಿಂದ ಅದು ನೀರಿನ ಅಂಶನ ಹೀರ್ಕೊಳ್ಳುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾರ್ತ್ ಕರ್ನಾಟಕ ಸೈಡ್ ನೀವು ಹೋದರೆ ಈ ಥರ ಸೂಸ್ಲಾ ಮಾಡಿಕೊಡ್ತಾರೆ. ಸೊ ಅದ್ರ ಮೇಲೆ ಆ್ಯಸ್ ಯೂಶ್ವಲ್ ನಾನು ಶೇಂಗಾನ ಕರೆದಿಟ್ಟಿದ್ದೆ. ಸೊ ಅದನ್ನು ಹಾಕಿ ತಿಂಡಿ ಆಯಿತು. ಸೊ ಇವಾಗ ಲಂಚ್ಗೆ ಅಥವಾ ನನ್ನ ಲಂಚ್ ಬಾಕ್ಸ್ಗೆ ರೆಡಿ ಮಾಡೋ ಅಂಥದ್ದು ಟೊಮೆಟೊ ಚಟ್ನಿನ. ಸೊ ಟೊಮೆಟೊ ಚಟ್ನಿಗೆ ನಾನು ಹಾಕೋ ಅಂಥದ್ದು 2 ಥರನೂ ಮಾಡ್ಬೋದು. ಒಂದು ಈ ಥರ ಟೊಮೆಟೊನ ಬೇಯಿಸ್ಬಿಟ್ಟು ಹಸಿ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕೋದು. ಇನ್ನೊಂದು ಎಲ್ಲನೂ ಒಟ್ಟಿಗೆ ಹಸಿಮೆಣಸು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಬೇಯಕ್ಕೆ ಬಿಟ್ಬಿಡೋದು. ಸೊ
ಈ ಥರ ಇವತ್ತು ಜೀರಿಗೆ ಖಾಲಿಯಾಗಿತ್ತು, ಇಲ್ಲಾಂದರೆ ಜೀರಿಗೆನೂ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ನೀಟಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಬೇಯಿಸ್ಕೊಳಕ್ಕೆ ಬಿಟ್ಬಿಟ್ಟೆ. ಸೊ ಅದು ಬೇಯೋವರೆಗೂ ನಾನು ರೊಟ್ಟಿ ರೆಡಿ ಮಾಡ್ಕೊಂಬಿಡೋಣ ಅಂತ ಸೈಡಲ್ಲಿ ರೊಟ್ಟಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೇಪರ್ಗೆ ಎಣ್ಣೆ ಹಚ್ಬಿಟ್ಟು ರೊಟ್ಟಿ ಹಿಟ್ಟನ್ನು ತಟ್ಬಿಟ್ಟು ನಂದು ತಾಲಿಪೀಠ ಅನ್ಬೋದು ಅಥವಾ ಜೋಳದ ರೊಟ್ಟಿ ಅಂತ ಹೇಳಿ, ಅಥವಾ ಬೇರೆ ಇನ್ನೇನು ಹೇಳ್ಬೋದು, ಜವಾರ್ ರೋಟಿ ಅಂತ ಹೇಳ್ಬೋದು. ಸೊ ಅದನ್ನು ಮಾಡ್ಕೊಳ್ಳೋ ಅಂಥದ್ದು. ಸೊ ಇವತ್ತು ಅಜ್ಜಿ ಮಾಡೋ ಸ್ಟೈಲಲ್ಲೇ ನಾನು ಇವತ್ತು ತಾಲಿಪೀಠ ಮಾಡಿದ್ದು. ಸೊ ಹಾಗಾಗಿ ನಂದು ತಾಲಿಪೀಠು ರೆಡಿ ಆಯಿತು. ಸೊ ಆ ಅಳತೆಯಲ್ಲಿ ನನಗೆ ಆಲ್ಮೋಸ್ಟ್ ಒಂದು 6 ತಾಲಿಪೀಠನ ರೆಡಿ ಮಾಡಿದೆ ಸ್ಮಾಲ್ ಸೈಜಲ್ಲಿ. ಸ್ಮಾಲ್ ಅನ್ನೋಕ್ಕಿಂತ ಮೀಡಿಯಮ್ ಸೈಜು ತಾಲಿಪೀಠ ರೆಡಿ ಆಯಿತು ಒಂದು 6. ಸೊ ತಾಲಿಪೀಠ ಎಲ್ಲ ರೆಡಿ ಆಯಿತು. ನಂದು ಟೊಮೆಟೊ ಗೊಜ್ಜಿಗೆ ಇಟ್ಟಂಥ ಟೊಮೆಟೊ ಅದೆಲ್ಲನೂ ಫ್ರೈಯೂ ಆಗಿದೆ, ಬೆಂದಿದೆ. ಸೊ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಮತ್ತೆ ನಾನು ಅದನ್ನು ಫ್ರೈ ಮಾಡೋಕ್ಕೆ ಹೋಗಲ್ಲ, ಚಟ್ನಿನ ಅಂದರೆ ಎಣ್ಣೆಯಲ್ಲಿ ತಾಳ್ಸೋಕ್ಕೆ ಹೋಗಲ್ಲ. ಅದಕ್ಕೆ ಡೈರೆಕ್ಟಾಗಿ ಬೌಲಿಗೆ ಹಾಕಿಬಿಟ್ಟು ಇಂಗಿನ ಒಗ್ಗರಣೆ ಕೊಟ್ಕೊಂಡೆ. ಸೊ ಇವತ್ತಿನ ನನ್ನ ಲಂಚ್ ಬಾಕ್ಸ್ಗೆ ತಾಲಿಪೀಠು ಮತ್ತು ಟೊಮೆಟೊ ಚಟ್ನಿ, ರಾತ್ರಿಗೆ ಸ್ವಲ್ಪ ಅನ್ನ ಟೊಮೆಟೊ ಚಟ್ನಿ ಕಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟ್ ನೀವು ನೋಡ್ದಂಗೆ ಸೂಸ್ಲ ಮಾಡಿ ತಿಂದಾಯಿತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮತ್ತೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಮತ್ತೆ ಸಿಗೋಣ. ಟಾಟಾ ಬಾಯ್.